ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಟಾಕ್ಸಿಕ್ ಟೀಸರ್ನ ಡೀಪ್ ಆಗಿ ಫೇಮ್ ಬೈ ಫೇಮ್ ಹೋಗಿ ನೋಡೋಣ ಅಂತ ನೋಡ್ತಾ ಇದ್ದೆ. ಅವಾಗ ನನಗೆ ಟೀಸರಲ್ಲಿ ನಾವು ಎಷ್ಟು ಡೀಟೇಲ್ಸ್ ಮಿಸ್ ಮಾಡಿದೀವಿ ಅಂತ ಗೊತ್ತಾಯ್ತು. ಫಸ್ಟ್ ನೋಡಿದಾಗ ಗೀತು ಮೋಹನ್ ದಾಸ್ ಅವರು ಈ ಟೀಸರಲ್ಲಿ ಹೀರೋಯಿನ್ನ ತೋರಿಸೇ ಇಲ್ಲ ಯಾಕೆ ಅಂತ ಅನ್ಕೋತಿದ್ವಿ ಅಲ್ವಾ. ಆದ್ರೆ ಇದರಲ್ಲಿ 4 ಜನ ಹೀರೋಯಿನ್ಸ್ ಇದ್ದಾರೆ. ಅದು ಎಲ್ಲಪ್ಪ ಅಂತ ನೋಡಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನ ಫ್ಯೂ ಡೀಟೇಲ್ಸ್ ಇನ್ನ ಶಾಕಿಂಗ್ ಆಗಿದೆ. ಹಾಗಾದ್ರೆ ತಡ ಮಾಡೋದು ಏಕೆ? ಬನ್ನಿ ಟೀಸರಲ್ಲಿ ನಾನು ಮಿಸ್ ಮಾಡ್ಕೊಂಡಿರೋದು, ನೀವು ಮಿಸ್ ಮಾಡ್ಕೊಂಡಿರೋದು ಎಲ್ಲನೂ ನೋಡ್ಕೊಂಡು ಮಾತಾಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 1000 ಸಬ್ಸ್ಕ್ರೈಬರ್ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಮೊದಲನೆಯದ್ದು, ಈ ಮನುಷ್ಯನ್ ನೋಡಿ, ಯಾರೋ ಇವನ್ ಫೇಸ್ಗೆ ಬೆಂಕಿ ಹಚ್ಚಿ ತುಂಬಾ ಬ್ರೂಟಲ್ ಆಗಿ ಸಾಯಿಸ್ತಾ ಇದ್ದಾನೆ. ಹಾಗಾದ್ರೆ ಇವನ್ ಏನ್ ಮಾಡಿರಬಹುದು? ಇವನ್ನ ಸಾಯಿಸೋದಕ್ಕೆ ಹೊರಟಿರೋದು ಯಾಕೆ ಅಂತ ನೋಡಿದ್ರೆ ನೆಕ್ಸ್ಟ್ ಫ್ರೇಮ್ ಅಲ್ಲಿ ಇವನ್ ಹಿಂದೆ ರುಕ್ಮಿಣಿ ವಸಂತ್ ಅವ್ರು ಇರೋದು ಗೊತ್ತಾಗುತ್ತೆ. ಹಾಗಾದ್ರೆ ಇವನು ರುಕ್ಮಿಣಿ ವಸಂತ್ ಅವ್ರನ್ನ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಆಯ್ತು. ಅಲ್ಲಿಗೆ ಯಶ್ ಅವರು ರುಕ್ಮಿಣಿ ವಸಂತ್ನ ಕಾಪಾಡೋದಕ್ಕೆ ಬರುವಂತ ಫೈಟ್ ಸೀನ್ ಇದು ಅಂತ ಗೊತ್ತಾಗತ್ತೆ. ಬಟ್ ಇಲ್ಲಿ ರುಕ್ಮಿಣಿ ವಸಂತ್ ಅವ್ರನ್ನ ಕಿಡ್ನಾಪ್ ಮಾಡಿರೋದು ಯಾಕೆ? ಅವ್ರಿಗೂ ರಾಯನ್ಗೂ ಏನ್ ಸಂಬಂಧ? ಇವ್ರ ತಂಗಿನ ಅನ್ನೋ ಡೌಟ್ಗೆ ಆನ್ಸರ್ ಥಿಯೇಟರ್ ಸಿಗಬಹುದು ಮೇ ಬಿ. ಎರಡನೇದಾಗಿ, ನಯನತಾರ ಅವರು ಎಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಅದು ಸ್ಮಶಾನದಲ್ಲಿ. ನೀವಿಲ್ಲಿ ನೋಡ್ಬಹುದು, ಈ ಫೇಮ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಯನತಾರ ಅವರು ಇರೋದು ಗೊತ್ತಾಗತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಯಶ್ ಅವ್ರು ಇರೋದು ಕೂಡ ಗೊತ್ತಾಗತ್ತೆ. ಹಾಗಾದ್ರೆ ಇವರಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ರು? ಇಲ್ಲಿ ಯಾಕೆ ಬಂದಿದ್ರು? ಮೇ ಬಿ ಇವರ ರಿಲೇಟಿವ್ ಯಾರಾದ್ರೂ ಇಲ್ಲಿ ತೀರ್ಕೊಂಡಿದ್ರಾ? ಮತ್ತೆ ನೀವು ಇಲ್ಲಿ ಇನ್ನೂ ಒಂದು ಅಬ್ಸರ್ವ್ ಮಾಡಿ, ಇವರು ಇಲ್ಲಿರುವಂತ ವಿಷಯನ ಯಾರೋ ಲೀಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಆಗ್ತಾ ಇರುವಂತ ಅಟ್ಯಾಕ್ ಅಥವಾ ಫೈಟ್ ನೋಡಿದ್ರೆ ಇದು ಪ್ರೀ ಪ್ಲಾನ್ ತರ ಕಾಣಿಸ್ತಾ ಇದೆ. ಮತ್ತೆ ಯಶ್ ಅವರ ಜೊತೆ ಅವರ ಟೀಮ್ ಮೆಂಬರ್ಸ್ ಯಾರು ಇಲ್ಲ. ಹಾಗೆ ಇನ್ನೊಂದು ಆಂಗಲ್ ಅಲ್ಲಿ ನೋಡಿದ್ರೆ ನಯನತಾರ ಅವರೇ ಏನಾದ್ರೂ ಈ ಫಿಲಮ್ ನ ವಿಲನ್ ಆಗಿದಾರ? ಅವರೇ ಏನಾದ್ರೂ ಪ್ರೀ ಪ್ಲಾನ್ ಮಾಡಿ ಯಶ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರ ಅಂತಾನು ಕೂಡ ಅನ್ಸುತ್ತೆ. ಮೂರನೆಯ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಅದು ಕಿಯಾರಾ ಅಡ್ವಾಣಿ ಅವರು ಈ ಫಿಲಮ್ ನ ಮೇನ್ ಲೀಡ್. ಯಾಕೆ ಅಂತಂದ್ರೆ ಟಾಕ್ಸಿಕ್ ಟೀಮ್ ಹೇಳಿರೋ ಹಾಗೆ ಕಿಯಾರಾ ಅಡ್ವಾಣಿ ಅವರು ಈ ಫಿಲಮ್ ನ ಹೈಯೆಸ್ಟ್ ಪೇಡ್ ಹೀರೋಯಿನ್. ಮತ್ತೆ ಇವರ ಕ್ಯಾರೆಕ್ಟರ್ ಬಂದು ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ಇರುವಂತ ಪಾತ್ರ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವರು ತುಂಬಾ ಇಯರ್ಸ್ ಯಶ್ ಅವರ ಜೊತೆ ಇರ್ತಾರೆ ಅಂತ ಆಯ್ತು. ಅಲ್ಲಿಗೆ ಇವರು ರಾಯನ ವೈಫ್ ಅಂತಾನೂ ಗೊತ್ತಾಗತ್ತೆ. ಯಾಕೆ ಅಂತಂದ್ರೆ ರಾಯನ ಕ್ಯಾರೆಕ್ಟರ್ ಕೂಡ ಇಲ್ಲಿ ಮಲ್ಟಿಪಲ್ ಲೇಯರ್ ಅಲ್ಲಿ ಇದೆ. ಅಂದ್ರೆ ಯಂಗ್ ಏಜ್ ಇಂದ ಓಲ್ಡ್ ಏಜ್ ತನಕ ಇವರ ಕ್ಯಾರೆಕ್ಟರ್ ಇರುತ್ತೆ. ಮತ್ತೆ ಕಿಯಾರಾ ಅಡ್ವಾಣಿ ಅವರು ಈ ಫಿಲಮ್ ನ ಒಂದು ಹಂತದಲ್ಲಿ ಬ್ಯಾಕ್ ಸ್ಟೆಪ್ ಇಟ್ಟಿದ್ರಂತೆ. ಅವಾಗ ಗೀತು ಮೋಹನ್ ದಾಸ್ ಅವರೇ ಇವ್ರನ್ನ ಕನ್ವಿನ್ಸ್ ಮಾಡಿ ಫಿಲಮ್ ನ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ಅಟ್ ಲಾಸ್ಟ್ ಕಿಯಾರಾ ಅಡ್ವಾಣಿ ಅವರ ಆಕ್ಟಿಂಗ್ ನೋಡಿ ಗೀತು ಮೋಹನ್ ದಾಸ್ ಅವರೇ ಇಂಪ್ರೆಸ್ ಆದ್ರು ಅಂತ ಟಾಕ್ಸಿಕ್ ಟೀಮ್ ಶೇರ್ ಮಾಡ್ಕೊಂಡಿದೆ. ನಾಲ್ಕನೆಯ ಫ್ಯಾಕ್ಟ್ ಅಥವಾ ಹೀರೋಯಿನ್ ಅಂತಂದ್ರೆ ಅದು ತಾರಾ ಸುತೇರಾ ಅವರು. ಇವರು ಒಂದು ಇಂಟಿಮೆಸಿ ಸೀನ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ಇವರು ಕೂಡ ಒನ್ ಆಫ್ ದ ವಿಲ್ಲನ್ ಸೈಡ್ ಪರ್ಸನ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಈ ಸೀನ್ ಆದ್ಮೇಲೆ ಯಶ್ ಅವರು ಫೈಟ್ ಮಾಡೋ ಸೀನ್ ಬರುತ್ತೆ. ಅಂಡ್ ಹೀರೋಯಿನ್ ಪೋಸ್ಟರ್ ರಿಲೀಸ್ ಆದಾಗ ಇವರ ಹ್ಯಾಂಡ್ ಅಲ್ಲಿ ಗನ್ ಇರೋದು ಗೊತ್ತಾಗುತ್ತೆ. ಸೊ ಇವರು ಕೂಡ ಯಶ್ ಮೇಲೆ ಆದಂತ ಅಟ್ಯಾಕ್ಗೆ ಇಂಡೈರೆಕ್ಟ್ ರೀಸನ್ ಅಂತ ಗೊತ್ತಾಗುತ್ತೆ. ಮತ್ತೆ 5 ಮೆಂಬರ್ಸ್ ಹೀರೋಯಿನ್ಸ್ ಅಲ್ಲಿ 4 ಮೆಂಬರ್ಸ್ ಹೀರೋಯಿನ್ಸ್ ನ ಮಾತ್ರ ನಾನು ಫೈಂಡ್ ಔಟ್ ಮಾಡೋದಕ್ಕೆ ಆಯ್ತು. ಹುಮಾ ಕುರೇಶಿ ಅವರು ಮಾತ್ರ ಮಿಸ್ ಆಗಿದ್ದಾರೆ. ಸೊ ಅವರ ಕ್ಯಾರೆಕ್ಟರ್ ಏನು ಅನ್ನೋದು ಸರ್ಪ್ರೈಸಿಂಗ್ ಆಗಿದೆ. 5ನೆಯ ಫ್ಯಾಕ್ಟ್ ಅಂದ್ರೆ ಅದು ಯಶ್ ಅವ್ರಿಗೆ ಅಂದ್ರೆ ರಾಯನ್ಗೆ OCD ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಯಶ್ ಅವ್ರಿಗೆ ಇವನು ವಾರ್ ಮಾಡ್ಬೇಕಾದ್ರೆ ಸಿಗರೇಟ್ ಆಶ್ನ ಆಸ್ಟ್ರೇಯಲ್ಲಿ ಹಾಕದೆ ಔಟ್ಸೈಡ್ ಆಗ್ತಾ ಇರ್ತಾನೆ. ಅದನ್ನ ಯಶ್ ಅವರು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಅಂಡ್ ಫೈನಲಿ ಇವ್ರ ಮಾತಿಂದ ಕೋಪ ಬಂದಂತ ಯಶ್ ಅವರು ಇವನ್ಗೆ ಹೊಡೆದ್ಮೇಲೆ ಇವರ ಹ್ಯಾಂಡಲ್ ಇದ್ದಂತ ಸಿಗರೇಟ್ನ ಟ್ರೇ ಹತ್ರ ತಂದು ಸಿಗರೇಟ್ ಆಶ್ನ ಅದ್ರ ಇನ್ಸೈಡ್ ಆಗಿ ಕರೆಕ್ಟಾಗಿ ಹಾಕ್ತಾರೆ. ಸೊ ಯಶ್ ಅವ್ರಿಗೆ ಇಲ್ಲಿ ಸಮ್ ಹೆಲ್ತ್ ಇಶ್ಯೂಸ್ ಇರೋದು ಗೊತ್ತಾಗತ್ತೆ. 6ನೆಯ ಫ್ಯಾಕ್ಟ್ ಯಾವುದು ಅಂತಂದ್ರೆ ರಾಯ ಯಾಕೆ ಇಲ್ಲಿ ಒಬ್ನೇ ಸಿಂಗಲ್ ಆಗಿ ನಿಂತಿದ್ದಾನೆ ಅಥವಾ ಇಲ್ಲಿ ಏನಾದ್ರೂ ಸೀಕ್ರೆಟ್ ಡಿಸ್ಕಷನ್ ಆಯ್ತಾ ಅಂತ. ಯಾಕೆ ಅಂದ್ರೆ ರಾಯ ಇಲ್ಲಿ ಒಬ್ನೇ ಡ್ರಿಂಕ್ಸ್ ಮಾಡ್ತಾ ನಿಂತಿರೋದು ಒಂದ್ ಸೈಡ್ ಆದ್ರೆ ಯಾರೋ ಇನ್ನೊಂದು ಸೈಡ್ ಅಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಾರೆ. ಸೊ ಈ ಸೀನ್ ಡೆಫಿನೆಟ್ಲಿ ಒಂದು ಟ್ವಿಸ್ಟ್ ಪ್ಲೇಸ್ ಆಗಿರುತ್ತೆ ಅಂತ ಅನ್ಸುತ್ತೆ. ಅಂಡ್ ಇದನ್ನ ಡೆಫಿನೆಟ್ಲಿ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡೋಣ. 7ನೆಯದ್ದು, ಒಂದು ಸೀನ್ ಅಲ್ಲಿ ರಾಯ ಪೊಲೀಸ್ ಸ್ಟೇಷನ್ ನ ಅಟ್ಯಾಕ್ ಮಾಡಿ ಅಲ್ಲಿರುವಂತ ಪೊಲೀಸ್ ಅವ್ರನ್ನ ಅಂಡ್ ಪೊಲೀಸ್ ವೆಹಿಕಲ್ಗಳಿಗೆ ಬೆಂಕಿ ಹಾಕಿರ್ತಾನೆ. ಹಾಗಾದ್ರೆ ಈ ವೆಹಿಕಲ್ಗಳಲ್ಲಿ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಅಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಏನಿದೆ ಅನ್ನೋದು ಕ್ಯೂರಿಯಸ್ ಆಗಿದೆ. ಮತ್ತೆ ಇಲ್ಲಿ ಆ ರೀತಿ ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಅವನ ಪವರ್ ಎಷ್ಟಿದೆ ಅಂತಾನೂ ಗೊತ್ತಾಗುತ್ತೆ. 8ನೆಯದ್ದು ಯಾವುದು ಅಂತಂದ್ರೆ ಈ ಸಿನಿಮಾದ ಪ್ಲೇಸ್ ಬಂದು ಗೋವಾ ಅಂತ ಗೊತ್ತಾಗುತ್ತೆ. ಇದು 2 ರೀತಿಯಲ್ಲಿ ಕನ್ಫರ್ಮ್ ಆಗುತ್ತೆ. ಹೇಗೆ ಅಂದ್ರೆ, ಒಂದು ಕಾರ್ ನಂಬರ್ ಪ್ಲೇಟ್ ಇಂದ, 2ನೇದು ಶಿಪ್ ಪೋರ್ಟ್ ಇಂದ. ಅವಾಗಿನ ಕಾಲದಲ್ಲಿ ಶಿಪ್ ಪೋರ್ಟ್ಸ್ ಇದ್ದಿದ್ದು ಕೇವಲ ಕೆಲವು ಪ್ಲೇಸಸ್ ಅಲ್ಲಿ ಮಾತ್ರ, ಅದು ಕೂಡ ಪೋರ್ಚುಗೀಸ್ ಟೈಮಲ್ಲಿ ಅಂತಂದ್ರೆ ಅದು ಗೋವಾನೇ ಆಗಿರುತ್ತೆ. 9ನೆಯ ಫ್ಯಾಕ್ಟ್ ಯಾವುದು ಅಂತಂದ್ರೆ ಸರ್ಕಸ್ ಪ್ಲೇಸ್. ನಮ್ಗೆ ಈ ಮೂವಿಲಿ ಟೀಸರ್ ಅಲ್ಲಿ ಜಾಸ್ತಿ ನೋಡೋಕೆ ಸಿಕ್ಕಿರೋದು ಅಂದ್ರೆ 3 ಪ್ಲೇಸಸ್. ಅದರಲ್ಲಿ ಮೊದಲನೆಯದ್ದು ಸರ್ಕಸ್ ಪ್ಲೇಸ್. ಯಶ್ ಅವರು ಫಸ್ಟ್ ಬರ್ತಡೇಲೂ ಕೂಡ ಇದನ್ನ ತೋರಿಸಿದ್ರು.
ಮತ್ತೆ ಈ ಟೀಸರ್ ಅಲ್ಲಿ ಇವರು ಸ್ಟಾರ್ಟಿಂಗ್ ಅಲ್ಲಿ ಬರ್ಬೇಕಾದ್ರೆ ತೋರಿಸಿರೋ ಪ್ಲೇಸ್ ಅಂದ್ರೆ ಅದು ಕೂಡ ಸರ್ಕಸ್ ಆಗಿದೆ. ಮತ್ತೆ ಇವ್ರ ಮೇಲೆ ಅಟ್ಯಾಕ್ ಆಗುವಂತ ಪ್ಲೇಸ್ ಅವ್ರ ಫೈಟ್ ನಡೆಯೋ ಪ್ಲೇಸ್ ಅಂದ್ರೆ ಕೂಡ ಅದು ಇದೆ. ಹಾಗೆ ರೀಸೆಂಟ್ ಆಗಿ ರಿಲೀಸ್ ಆದಂತ ಅಕ್ಷಯ್ ಓಬೆರಾಯ್ ಅವರ ಪೋಸ್ಟರ್ ಕೂಡ ಸರ್ಕಸ್ಲೇ ಇದೆ. ಮತ್ತೆ ಇವರ ಮತ್ತೆ ಕಿಯಾರಾ ಅಡ್ವಾಣಿ ಅವ್ರು ಮೀಟ್ ಆಗ್ತಿದ್ದಂತ ಪ್ಲೇಸ್, ಜೊತೆಗೆ ರುಕ್ಮಿಣಿ ವಸಂತ್ ಅವರು ಕಿಡ್ನಾಪ್ ಮಾಡಿ ಕೂರಿಸಿದಂತ ಬ್ಯಾಕ್ ಗ್ರೌಂಡ್ ಪ್ಲೇಸ್ ಎಲ್ಲ ಕೂಡ ಸರ್ಕಸ್ಸೇ ಆಗಿದೆ. ಸೊ ಸರ್ಕಸ್ ಅನ್ನೋ ಪ್ಲೇಸ್ ಇದರ ಕೀ ಪಾಯಿಂಟ್ ಅಂತಂದ್ರೆ ತಪ್ಪಾಗಲ್ಲ. ಹತ್ತನೆಯದ್ದು ಯಾವುದು ಅಂತಂದ್ರೆ ಸೆಮೆಂಟ್ರಿ. ಈ ಫಿಲಮ್ ನ ಮೋಸ್ಟ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುವಂತ ಪ್ಲೇಸ್ ಇದು. ಯಾಕೆ ಅಂತಂದ್ರೆ ಇಂಟ್ರೊಡ್ಯೂಸಿಂಗ್ ರಾಯಾ ಟೀಸರ್ ಕಂಪ್ಲೀಟ್ಲಿ ಇಲ್ಲೇ ಶೂಟ್ ಮಾಡಿದ್ದಾರೆ. ಮತ್ತೆ ಅವಾಗ್ಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ನಯನತಾರ ಅಂಡ್ ಯಶ್ ಅವರ ಮೇಲೆ ಆದಂತ ಅಟ್ಯಾಕ್ ಪ್ಲೇಸ್ ಕೂಡ ಇದೇ ಆಗಿದೆ. ಮತ್ತೆ ನಿನ್ನೆ ರಿಲೀಸ್ ಆದಂತ ಡೈರೆಲ್ ಅವರ ಪೋಸ್ಟರ್ ಕೂಡ ಸೆಮೆಂಟ್ರಿಲೇ ಇದ್ದು, ಸೊ ಡೆಫಿನೆಟ್ಲಿ ಇದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರೋ ಪ್ಲೇಸ್ ಆಗೋದು ಗ್ಯಾರಂಟಿ. 11ನೆಯ ಫ್ಯಾಕ್ಟ್ ಅಥವಾ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ನನ್ಗನ್ಸಿದ್ದು ಅಂದ್ರೆ ಅದು ನಾರ್ತ್ ಸೈಡ್ ಹಿಮಾಲಯ ಅಥವಾ ಸಮ್ ಮೌಂಟೇನ್ ಅಲ್ಲಿ ನಡೀತಾ ಇರುವಂತ ಫೈಟ್. ಯಾಕೆ ಅಂತಂದ್ರೆ ಈ ಸೀನಲ್ಲಿ ಫೈಟ್ ಇಂದ ಜನ ಬರ್ತಾನೆ ಇದ್ದಾರೆ. ಹಾಗೆ ಈ ಸೀನಲ್ಲಿ ನೀವು ನೋಡಬಹುದು ಯಶ್ ಅವರು ಒಬ್ರೆ ಆಲ್ರೆಡಿ ಅಷ್ಟೊಂದು ಜನನ್ನ ಹೊಡೆದಾಕಿದ್ದಾರೆ. ಹಾಗೆ ಇನ್ನೊಂದಷ್ಟು ಜನ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇದಿಷ್ಟು ಒಂದ್ ಸೈಡ್ ಆಗಿದ್ರೆ, ಇನ್ನೊಂದು ಸೈಡ್ ಅಲ್ಲಿ ಇದೇ ಪ್ಲೇಸ್ ಅಲ್ಲಿ ಯಾಕೆ ಫೈಟ್ ನಡೀತಾ ಇದೆ? ಇದು ಹಿಮಾಲಯ ಆದ್ರೆ ಇವರು ಚೈನಾ ವಿಸಿಟ್ ಮಾಡಿದ್ರು ಅಲ್ವಾ, ಸೊ ಇವ್ರಿಗೂ ಚೈನಾಗೂ ನಡೀತಾ ಇರುವಂತ ವಾರ ಇದು, ಅಥವಾ ಬೇರೆ ಏನಾದ್ರು ಇದೆಯಾ ಅಂತ ಕೂಡ ಅನ್ಸುತ್ತೆ. ಅಷ್ಟೇ ಅಲ್ಲ, ನಾನ್ ನಿಮ್ಗೆ ಅವಾಗ್ಲೇ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ, ಯಶ್ ಅವರು ಒಬ್ರೇ ಕುಡಿತಾ ಇರೋದು. ಆ ಪ್ಲೇಸ್ ಕೂಡ ಈ ಪ್ಲೇಸ್ಗೆ ಆಗಿರೋದ್ರಿಂದ ಅಂಡ್ ಹೈ ವೋಲ್ಟೇಜ್ ಸೀಕ್ವೆನ್ಸ್ಗಳು ಇಲ್ಲಿ ನಡೀತಾ ಇರೋದ್ರಿಂದ ಇದು ಕ್ಲೈಮ್ಯಾಕ್ಸ್ ಫೈಟ್ ಆಗೋ ಚಾನ್ಸಸ್ ತುಂಬಾ ಇದೆ. 12ನೆಯ ಫ್ಯಾಕ್ಟ್ ಏನು ಅಂತಂದ್ರೆ ಯಶ್ ಅವರು ಇದರಲ್ಲಿ ಡಬಲ್ ಆಕ್ಟಿಂಗ್ ಅಲ್ಲ, ತ್ರಿಬಲ್ ಆಕ್ಟಿಂಗ್ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಆಲ್ರೆಡಿ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ಟಾಕ್ಸಿಕ್ ಅಲ್ಲಿ ಯಶ್ ಅವರು 5 ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಂಡ್ ನೀವಿಲ್ಲಿ ಅಬ್ಸರ್ವ್ ಮಾಡಿ, ಟಿಕೆಟ್ ಯಶ್ ಅವರ ಪೋಸ್ಟರ್ ಆರ್ ವಿಡಿಯೋದಲ್ಲಿ ಯಶ್ ಅವರ ಮೇಲೆ ಇರೋದು ಕೇವಲ $1 ಮಾತ್ರ. ಅಂಡ್ ಇವನು ದಿ ಮೋಸ್ಟ್ ವೈಲೆಂಟ್ ಮೆನ್ ಹಾಗೆ ಕಾಣಿಸ್ಕೊಳ್ತಿದ್ದಾರೆ. ಈ ಸೀನ್ ನ ಅಬ್ಸರ್ವ್ ಮಾಡಿ, ಇದರಲ್ಲಿ ಯಶ್ ಅವರ ನೆಕ್ ಮೇಲೆ 3 ಡಿಫ್ರೆಂಟ್ ಡಾಲರ್ಸ್ ಇದೆ. ಅಂಡ್ ಇವನು ಕ್ಲಾಸಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇವರಿಬ್ರು ಟ್ವಿನ್ಸ್ ಅನ್ನೋದು ಇನ್ನ ಒಂದು ಕ್ವಶನ್. ಇದಿಷ್ಟೇ ಅಲ್ಲ, ಮೌಂಟೇನ್ ಫೈಟ್ಸ್ ಅಲ್ಲಿ ಈ ಅಪ್ಡೇಟೆಡ್ ಗ್ಲಾಸ್ ನ ಹಾಕೊಂಡು ಯಶ್ ಅವ್ರನ್ನ ಹುಡುಕ್ತಾ ಇದ್ದಾರೆ ಅಂದ್ರೆ ಇವರು ಆಲ್ರೆಡಿ ಅಡ್ವಾನ್ಸ್ ಪ್ಲಾನ್ ಅಲ್ಲಿ ಇದ್ದಾರೆ ಅಂತ ಆಯ್ತು. ಮತ್ತೆ ಯಾವಾಗ್ಲೂ ಗೀತು ಮೋಹನ್ ದಾಸ್ ಅವರು ಒಂದು ಒಳ್ಳೆ ಕಂಟೆಂಟ್ ಆರ್ ಅವಾರ್ಡ್ ವಿನ್ನಿಂಗ್ ರಿಯಲ್ ಲೈಫ್ ಸ್ಟೋರಿ ಹೇಳ್ತಾ ಇದ್ದವರು ಈ ಸಲ ಟಾಕ್ಸಿಕ್ ನಿಂದ ಏನ್ ಹೇಳೋದಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ನೋದು. ಅಷ್ಟೇ ಅಲ್ಲ, ಇಷ್ಟೊಂದು ಜನ ಕ್ಯಾಸ್ಟ್ ಅಂಡ್ ಕ್ರ್ಯೂ ಇರಬೇಕಾದ್ರೆ ಈ ಫಿಲಮ್ ನ ಡ್ಯೂರೇಷನ್ 3 hour ಆಗುತ್ತಾ ಅಥವಾ ಅದಕ್ಕೂ ಜಾಸ್ತಿ ಆಗುತ್ತಾ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಗಿದೆ. ಬಟ್ ಇದರಲ್ಲಿ ನಿಮಗೆ ಯಾವ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇಷ್ಟ ಆಯಿತು ಆ್ಯಂಡ್ ಇದರ ವಿಲ್ಲನ್ ಯಾರು ಇರಬಹುದು ಮತ್ತು ಯಶ್ ಅವರ ಯಾವ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.